ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೆಂಕಿ, ಏನ್ ಬೆಂಕಿ ಇದು? ಯಾಕೆ ನಿದ್ದೆ ಬರ್ಲಿಲ್ವಾ? ಚಲ್ವಿ, ಏನಾಯ್ತಮ್ಮ? ರೂಮಲ್ಲಿ ಏನಾದ್ರು ತೊಂದರೆ ಆಯ್ತಾ? ಹಂಗೇನಿಲ್ಲ ಮಾವ, ನಿಮ್ಮಿಬ್ರನ್ನ ಇಲ್ಲಿ ಮಲಗಿಸಿ ನಿಮ್ಮ ರೂಮಾಗೆ ನಾವು ಮಲ್ಕೊಳ್ಳೋಕ್ಕೆ ನಮಗೆ ಮನ್ಸೊಪ್ತಾ ಇಲ್ಲ. ಬೃಂದಾವನದಂತ ಈ ಮನೆಯಾಗೆ ಜಾಗ ಸಿಕ್ಕಿರೋದೇ ಹೆಚ್ಚು. ಅಂಥದ್ರಾಗೆ ಯಾವ್ರು ಮಲ್ಕೊಳ್ಳೋ ಜಾಗದಲ್ಲಿ ನಾವು ಮಲ್ಕೋಬೇಕು ಅನ್ಕೊಳ್ಳೋದು ನಂಗೆ ಯಾಕೋ ಸರಿ ಹೋಯ್ತಲ್ಲ ಮಾವ. ಹಾಗೆಲ್ಲ ಯಾಕೆ ಅನ್ಕೋತೀಯ ಚೆಲ್ವಿ? ಇದ್ರಲ್ಲಿ ಯಾವ ತಪ್ಪು ಇಲ್ಲ. ನೀವಿಬ್ರು ಮಲ್ಕೊಳ್ಳಿ, ಹೋಗಿ. ಛೇ, ಎಂಥ ಪರಿಸ್ಥಿತಿ ಬಂತಪ್ಪ. ಬೆಂಕಿ ಅಣ್ಣ ಅತ್ತಿಗೆ ಒಳಗೆ ಮಲಗಬೇಕು ಅಂತ ಅಪ್ಪ ಅಮ್ಮ ಆಸೆ ಪಡ್ತಿದ್ದಾರೆ. ಆದರೆ ಅಣ್ಣ ಇದಕ್ಕೆ ಒಪ್ತಾನೇ ಇಲ್ವಲ್ಲ. ದೇವ್ರೆ, ಇದಕ್ಕೆ ನೀನೇ ಒಂದು ದಾರಿ ತೋರಿಸು. ಹಲೋ ಅಕ್ಕ. ಜಾನು, ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀನು ಹೇಗಿದೆಯಾ? ಚೆನ್ನಾಗಿದ್ದೀನಿ ಕಣೆ. ವೆಂಕಿ ಅಣ್ಣ ಫೋನ್ ಮಾಡಿದ್ನಾ? ನೆನ್ನೆನೇ ಮಾಡಿದ್ದ. ಎಲ್ಲ ವಿಷಯನೂ ಹೇಳ್ದ. ಅವನ ಜೊತೆ ಮಾತಾಡಿ ಎಷ್ಟು ಖುಷಿ ಆಯ್ತು ಗೊತ್ತಾ? ನನಗೂ ಅವರಿಬ್ಬರನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಜಾನು. ಹಾಂ ಜಾನು, ನೀನು ಹೇಗಿದ್ರೂ ನನ್ನನ್ನು ಮನೆಗೆ ಕರಿತಿದ್ದೆ. ಒಂದೆರಡು ದಿನ ನಾನು ಖುಷಿ ಬಂದು ಅಲ್ಲೇ ಇದ್ಬಿಡ್ಬಹುದಲ್ವಾ? ಆಗ ನನ್ನ ರೂಮ್ ಖಾಲಿ ಇರುತ್ತೆ, ಅವರಿಲ್ಲಿ ಇರಬಹುದು. ಪರ್ಫೆಕ್ಟ್, ಸೂಪರ್ ಐಡಿಯಾ ಇದು. ನಾನು ಇದನ್ನೇ ಹೇಳೋಳಿದ್ದೆ. ನಂಗೂ ಇದೇ ಯೋಚನೆ ಬಂತು ನೋಡು. ಅಂತೂ ನಮ್ಮ ಮನೆಗೆ ಬರೋ ಕಾಲ ಬಂತಲ್ಲ, ನಂಗೆ ಇದನ್ನ ಕೇಳೇನೆ ಖುಷಿ ಆಗ್ತದೆ. ಆದ್ರೆ ನಿಮ್ಮ ಮನೆಗೆ ಬಂದ್ಮೇಲೆ ನಿಂಗೆ ಎಷ್ಟು ಖುಷಿ ಆಗುತ್ತೆ ಹೇಳು. ಬಾ ಬಾ, ಪ್ಲೀಸ್ ಬಾ. ಆಮೇಲೆ ಮತ್ತೆ ನೀನು ಬರಲ್ಲ ಅದು ಇದು ಅಂತ ಮನ್ಸು ಬದಲಾಯಿಸಬಾರ್ದು, ಈಗಲೇ ಹೇಳಿದ್ದೀನಿ. ಅಯ್ಯೋ ಇಲ್ಲ ಜಾನು, ನನಗೋಸ್ಕರ ಅಲ್ಲದೆ ಇದ್ದರೂ ಅಣ್ಣನಿಗೋಸ್ಕರನಾದರೂ ನಾನು ಅಲ್ಲಿಗೆ ಬರಲೇಬೇಕು. ಸರಿ, ನಾನು ಅಮ್ಮನಿಗೆ ಬೇಗ ಎಲ್ಲ ಹೇಳಿಬಿಟ್ಟು ಹೊರಡ್ತೀನಿ, ಆಯಿತಾ? ಸರಿ ಅಕ್ಕ, ಆದಷ್ಟು ಬೇಗ ಬಾ, ಕಾಯ್ತಾ ಇರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.